ನಮ್ಮ ನಾಡ ಹಬ್ಬವಾದ ಸಂಕ್ರಾಂತಿ ಹಬ್ಬ ನಮ್ಮ ಹಿರಿಯರು ಹಾಕಿಕೊಟ್ಟ ಹೆಜ್ಜೆಯ ಗುರುತುಗಳಂತೆ ಹಿಂದಿನಂತೆ ಬದಲಾಗಬೇಕು ಎಂದಿದ್ದಾರೆ. ಗ್ರಾಮೀಣ ಪ್ರದೇಶದ ಕೃಷಿಕ ವೃತ್ತಿಯನ್ನು ಮಾಡ್ತಕ್ಕಂಥವರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಂಕ್ರಾಂತಿ ಹಬ್ಬ ಇತ್ತೀಚಿನ ದಿನಗಳಲ್ಲಿ ಹಿಂದಿನ ದಿನಗಳಲ್ಲಿ ಇದ್ದಂಥ ಒಂದು ಆ ಹಬ್ಬದ ಸೊಗಡನ್ನು ಕಾಣ್ತಕ್ಕಂಥದ್ರಲ್ಲಿ ಸ್ವಲ್ಪ ಇತ್ತೀಚೆಗೆ ಇವೆಲ್ಲ ಕಡಿಮೆ ಆಗಿರ್ತಕ್ಕಂಥದ್ದನ್ನು ಕಾಣ್ತೇವೆ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಹಬ್ಬವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದೇನಿತ್ತು. ಕೃಷಿಕರು ಈ ಒಂದು ಹಬ್ಬವನ್ನು ಒಂದು ರೈತ ಬಂಧುಗಳು ಮಾಡ್ತಕ್ಕಂಥ ಒಂದು ವಿಶೇಷತೆ ಕಾಲದ ಒಂದು ಹಂತವನ್ನು ನಾವು ದಾಟಿ ಮುಂದೆ ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಒಂದು ಹಬ್ಬದ ಮಹತ್ವವನ್ನು ಸ್ವಲ್ಪ ನಾವೇನು ಕಡಿಮೆ ಮಾಡ್ಕೋತಾ ಇದ್ದೇವೆ. ಗ್ರಾಮೀಣ ಪ್ರದೇಶದಲ್ಲೂ ಆ ಒಂದು ಹಬ್ಬದಲ್ಲಿ ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥ ಹಸುಗಳನ್ನು ಎತ್ತುಗಳನ್ನು ಯಾವ ರೀತಿಯಲ್ಲಿ ಆ ಒಂದು ಸಂಕ್ರಾಂತಿ ಹಬ್ಬದ ದಿನ ವಿಶೇಷವಾಗಿ ಆ ಮಮತೆಯನ್ನು ತೋರಿಸ್ತಕ್ಕಂಥದ್ದು, ಆ ಕಿಚ್ಚನ್ನು ಹಾಯಿಸ್ತಾ ಇರ್ತಕ್ಕಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿ ಆ ಪ್ರತಿ ಕುಟುಂಬದಲ್ಲಿ ಆ ಒಂದು ದನಕರುಗಳನ್ನು ಸಾಕ್ತಕ್ಕಂಥದ್ರಲ್ಲಿ ವಿಶೇಷತೆ ಏನಿತ್ತು ಅದೆಲ್ಲ ಇವತ್ತು ಕಡಿಮೆ ಆಗ್ತಾಯಿದೆ. ಇವತ್ತು ಕೇವಲ ಎಳ್ಳು ಬೆಳ್ಳವನ್ನು ಹಂಚ್ತಕ್ಕಂಥದ್ದಕ್ಕೆ ಸೀಮಿತ ಮಾಡ್ಕೊಂಡಿರ್ತಕ್ಕಂಥದ್ದೇನಿದೆ ಅಂಥ ಒಂದು ಹಿಂದಿನ ನಮ್ಮ ಗ್ರಾಮೀಣ ಪ್ರದೇಶದ ಆ ಒಂದು ಪರಿಸರ, ಆ ಒಂದು ಹಬ್ಬದ ವಿಶೇಷತೆ ಇವತ್ತು ನಶಿಸಿ ಹೋಗೋದಕ್ಕಿಂತ ಮುಂಚೆ ಅದು ಪುನಃ ಈ ನಾಡಿನಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಅವತ್ತಿನ ಒಂದು ಪರಿಸ್ಥಿತಿಗಳು ಜನತೆಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಆಗಬೇಕು ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ.